ಸ್ಕೀಮ್ ಅಲ್ಲಿ PMJY ಅಂತ ತಂದ್ರೆ ಮನೆಗಳಿಗೆ ಒಂದು ಮನೆ ಇಲ್ಲ. ಆಡಿಯೋ ಫೈಲ್ ಅಶೋಕ್ ಅವರು ಸೆಂಟ್ರಲ್ ಸ್ಪಾನ್ಸರ್ ಒಂದು ಸಕ್ಸಸ್ ಆಗಿದೆ ಅಂದ್ರೆ 3 ಆಡಿಯೋ ಫೈಲ್ಗಳನ್ನು ಕೊಟ್ಟಿದ್ದಾರೆ. ಆಗ್ಬೇಕು ಈ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ತಪ್ಪಬೇಕು. ಎಲ್ಲ ಜನಕ್ಕೆ ಗೊತ್ತಾಗಲಿ ನೀವ್ ಹೆಂಗ ನಾಟಕ ಬಗ್ಗೆ ಏನಾದ್ರು ಇದ್ರೆ ಧರಣಿ ಮಾಡ್ಬೇಕು. ಆ ಕಡೆ ಯಾಕ್ರಿ ಹೋಗಿ ಮಾತಾಡ್ತೀರಾ? ಸ್ವಂತ ಧರಣಿ ಮಾಡಿದ್ಮೇಲೆ ಹೋಗಿ ಮಾತಾಡಕ್ಕೆ ಸ್ವ ಇಚ್ಛೆಯಿಂದ ಅಫಿಡವಿಟ್ ಕೊಟ್ಟಿದ್ದಾನೆ ಮಂತ್ರಿಗಳ ವಿರುದ್ಧ. ದೇವೇಗೌಡರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ ಹಣಕಾಸು ಆಯೋಗವನ್ನು ರಚನೆ ಮಾಡ್ಕೊಂಡು ಎಲ್ಲರಿಗೆ ಸರ್ವೇ ಅಂತೇಳಿ ಹಣಕಾಸು ಆಯೋಗವನ್ನ ಗಾಳಿಗೆ ತೂರಿ ಅದರ ಅಧ್ಯಕ್ಷರೇ ಯಾರು? ಈ ರಾಷ್ಟ್ರಕ್ಕೆ ಕೊಡ್ತಾ ಇದ್ದಾರೆ ಸರಿಯಾಗಿ ಮುಖ್ಯಮಂತ್ರಿಗಳ ಮೊದಲಿನಂಗಿಲ್ಲ. ಯಾವುದೋ ಒಂದು ಸಿದ್ದರಾಮಯ್ಯ ಚುನಾವಣೆ ಮಾಡಿಕೊಂಡಿಲ್ಲ. ತಿಮ್ಮಾಪುರ ಸಂಬಂಧ ಮುಖ್ಯಮಂತ್ರಿಗಳ ಹೆಸರು ಹಾಳಾಗಿದೆ. ಮುಖ್ಯಮಂತ್ರಿಗಳಿಗಾದ್ರೂ ಕೂಡ ತಮ್ಮ ಇಮೇಜ್ ಅನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿ. ಆ ತಿಮ್ಮಾಪುರದಿಂದ ರಾಜೀನಾಮೆ ವರ್ಷ ಎಲ್ಲ ಸಿಗ್ತಾ ಇತ್ತು. ಅವರು ಮೊದಲಿನ ಖಡಕ್ ಸಿದ್ದರಾಮಯ್ಯ ಅಂತೇಳಿ ಬರುವಂಗಾಗ್ಲಿ, ಎಲ್ಲರೂ ಮಾತಾಡೋಂಗಾಗ್ಲಿ. ಯಾಕಲ್ಲಿ ಮಾತಾಡ್ತಾರೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ದವರು ಕೂಡ ಹೇಳಿ ಅಲ್ಲಿ ಹೋಗಿ ಮಾತಾಡುವಂಗಾಗಬಾರ್ದು. ವೈನ್ ಅಸೋಸಿಯೇಷನ್ ದವರು ಸಿದ್ದರಾಮಯ್ಯನವರಿಗೆ ಮಾತಾಡುವಂಗಾಗಬಾರ್ದು, ಮುಖ್ಯಮಂತ್ರಿಗಳಿಗೆ ಮಾತಾಡುವಂಗಾಗಬಾರ್ದು. ಇವತ್ತು ತಿಮ್ಮಾಪುರ ಅವ್ರದ ರಾಜೀನಾಮೆ ತೆಗೆದುಕೊಳ್ಳುವ ಮುಖ್ಯಮಂತ್ರಿಗಳು ವಜಾ ಮಾಡುವ ಮುಖ್ಯಮಂತ್ರಿಗಳು ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ, ಖಡಕ್ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ. ಇವತ್ತು ಕೂಡ ರೆಕಾರ್ಡ್ ಇದ್ರು ಕೂಡ ಆ ತಿಮ್ಮಾಪುರ್ನ ರಕ್ಷಣೆ ಮಾಡೋದು ಮುಖ್ಯಮಂತ್ರಿಗಳಿಗೆ ಒಳ್ಳೆ ಇಮೇಜ್ ತಗೊಂಡ್ಬರುದಿಲ್ಲ. ಈ ರಾಜ್ಯದಿಂದಲೂ ನಾನು ಸ್ವಚ್ಛ ಅನ್ಯಾಯ ಮಾಡ್ತಾ ಇದ್ದೆ. ನನ್ನ ಬಟ್ಟೆ ಹೆಂಗ ಸ್ವಚ್ಛ ಅಂತ ನಾನು ಸ್ವಚ್ಛ ಅಂತ ಹೇಳ್ಕೊಂತ ಬಂದಿರಿ. ಈ ರಾಜ್ಯಕ್ಕೆ ನೀವು 2ನೇ ಟರ್ಮ್ದಲ್ಲಿ ಈ ರೀತಿ ತಿಮ್ಮಾಪುರ್ ಸಂಬಂಧ ಹೆಸರು ಕೆಡ್ಸ್ಕೊಬೇಡ್ರಿ. ಯಾರ್ದೋ ಸಂಬಂಧ ನಿಮ್ಮ ಹೆಸರು ಕೆಡಿಸ್ಕೊಬೇಡ್ರಿ ಮುಖ್ಯಮಂತ್ರಿಗಳೇ. ನಾಚಿಕೆ ಆಗಲ್ಲ. ಸಂಪಾದಕೀಯದಲ್ಲಿ ಈ ರೀತಿ ಸಂಪಾದಕೀಯ ಪರವಾಗಿ GST ಪ್ರಜಾವಾಣಿ ಅಂತ ಸಂಪಾದಕೀಯ ಇದು ನಿಮಗೆ ಸರಿಯಲ್ಲ. ಬೆಕ್ಕೆ ಬೇಡಬೇಕಾಗುತ್ತೆ. ಯಾವುದೋ ಹತ್ತಕ್ಕೆ ಬಿದ್ದು ಮುಖ್ಯಮಂತ್ರಿಗಳ ಉಳಿಸುವಂತ ಕೆಲಸ ಮಾಡಬೇಡ್ರಿ. ರಾಜೀನಾಮೆ ತಗೊಳ್ರಿ. ಹಣಕಾಸಿನಲ್ಲಿ ನಿಮಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. 573 ಲೈಸೆನ್ಸ್ ಕೊಟ್ಟಿದ್ದಾರೆ. ಅದರ ಮೂಲಕ ಭ್ರಷ್ಟಾಚಾರ ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಇವರಿಗೆ ಇದು ನಾಚಿಕೆ ಇಲ್ಲ, ಏನೇನಿಲ್ಲ. ಈ ದುಡ್ಡು ರಾಹುಲ್ ಗಾಂಧಿಗೆ ಹೋಗಿದೆ ಇದ್ರ ಮಧ್ಯೆ ಅವರೆಲ್ಲರ ಮುಂದೆ ಹೇಳ್ಕೊಂತಾರೆ. ಟಿವಿಗಳಿದ್ದಾವೆ, ತಪ್ಪು ಅದ್ರ ಮುಖಾಂತರ ಹಾಳು ಮಾಡ್ತಾ ಇದಾರಲ್ಲ. ರಾಜೀನಾಮೆ ತೆಗೆದುಕೊಳ್ರಿ. ಮುಖ್ಯಮಂತ್ರಿಗಳು ಏನ್ ನಿರ್ಣಯವನ್ನು ಮಂಡಿಸಿದ್ದಾರೆ ಮಾತ್ರ ಆ ನಿರ್ಣಯದಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ ತಂದಿದ್ದಾರೆ. ನೀವು ಸರಿಯಲ್ಲ. ದಯಮಾಡಿ ಅದನ್ನು ವಜಾಗೊಳಿಸಿ ರಾಜ್ಯದ ಜನತೆ ಸಂಬಂಧ ರಾಷ್ಟ್ರದಲ್ಲಿ ಪ್ರಜ್ವಲಿಸಬೇಕು ಅಂತ ಹೇಳಿ ರಾಜೀನಾಮೆ ತಗೊಂಡ್ರೆ ಹೇಳಿ ನನ್ನ ಮಾತನ್ನು ಸಿಟ್ಟಿಂಗ್ ಜಡ್ಜಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.